ಗ್ರಾಮೀಣ ಭಾಗದ ಜನರು ಹಾಗೆ ಕಾರ್ಮಿಕರು ಗುಳೆ ಹೋಗುವ ಬದಲು ತಮ್ಮ ಗ್ರಾಮದಲ್ಲಿಯೇ ಉದ್ಯೋಗವನ್ನ ಪಡೆದು ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನ ಪಡ್ಕೋಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲೆ ಅವರು ಕರೆಯನ್ನ ನೀಡಿದ್ದಾರೆ. ಬಸವ ಕಲ್ಯಾಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಪಿಡಿಒಗಳು ಹಾಗೆ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬಾದೋಲೆ ಅವರು ಗ್ರಾಮೀಣ ಭಾಗದ ಜನರು ಉದ್ಯೋಗಕ್ಕಾಗಿ ಬೇರೆ ಜಿಲ್ಲೆ ಅಥವಾ ರಾಜ್ಯಗಳಿಗೆ ಗುಳೆ ಹೋಗುವ ಅಗತ್ಯವಿಲ್ಲ ಎಂದಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮದಲ್ಲಿಯೇ ಉದ್ಯೋಗ ಸೃಷ್ಟಿಯಾಗ್ತಾ ಇದ್ದು ಕಾರ್ಮಿಕರಿಗೆ ದಿನಕ್ಕೆ 382 ರೂಪಾಯಿ ಕೂಲಿ ಹಾಗೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಲಭ್ಯವಿದೆ. ಇನ್ನು ಈ ಯೋಜನೆಯ ಸೌಲಭ್ಯವನ್ನ ಗ್ರಾಮೀಣ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೋಬೇಕು ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಕೇಂದ್ರ ಸ್ಥಾನದಲ್ಲಿಯೇ ಕಾರ್ಯನಿರ್ವಹಿಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಸೂಚಿಸಿದ್ದಾರೆ. ಅದಲ್ಲದೆ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳು ಪ್ರತಿದಿನ ಗ್ರಾಮ ಪಂಚಾಯಿತಿಗೆ ಭೇಟಿಯನ್ನ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನ ಆಲಿಸಿ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರವನ್ನ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಲಾಗ್ತಾ ಇದೆ ಎಂದು ತಿಳಿಸಿದ್ದಾರೆ. ಪ್ರತಿದಿನ 382 ಕೂಲಿನೂ ಇದೆ. ಮತ್ತೆ ಒಂದು ವರ್ಷದಲ್ಲಿ 125 ದಿನ ಜನರು ಕೆಲಸ ಮಾಡಬಹುದು. ಸೊ ಇವತ್ತು ನಾವು ನೋಡ್ತಾ ಇದೀವಿ, ತಾಲೂಕ್ ಪಂಚಾಯತ್ ಬಸವ ಕಲ್ಯಾಣಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ಈಗಾಗಲೇ ಹುಮ್ನಾಬಾದ್ ಪಂಚಾಯತ್ ಅಲ್ಲಿ ಕೂಡ ರಿವ್ಯೂ ಮಾಡಿ ಬಂದಿದ್ದೀನಿ. ನಮ್ಮೆಲ್ಲ ಪಿಡಿಒಗಳು, ತಾಲೂಕ್ ಪಂಚಾಯತ್ ಸಿಬ್ಬಂದಿಗಳು, ಇಒ ಅವರು, ಎಡಿ ಅವರು ಮತ್ತೆ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳು ಕೂಡ ಇದ್ದಾರೆ. ಸೊ ನಾ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ, ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನರಿಗೆ ಈ ವಿಬಿಜಿ ರಾಮ್ಜಿಯಲ್ಲಿ ಕೆಲಸ ಕೊಡಬೇಕು. ಮತ್ತೆ ಅವರಿಗೆ ಟಾರ್ಗೆಟ್ ಕೂಡ ಕೊಟ್ಟಿದ್ದೀನಿ. ಮತ್ತೆ ವಿದಿನ್ ಟೈಮ್ ಅವ್ರದ್ದು ವೇಜಸ್ ಕೂಡ ಪೇ ಮಾಡ್ಬೇಕಂತ ಸೂಚನೆಗಳು ಕೊಟ್ಟಿದ್ದೀನಿ. ಎಲ್ರಿಗೂ ನಮಸ್ಕಾರ. ಈಗ ವಿಬಿಜಿ ರಾಮ್ಜಿ ಈ ಯೋಜನೆಯನ್ನು 1 ಜುಲೈಯಿಂದ ನಮ್ಮ ರಾಜ್ಯದಲ್ಲಿ ಚಾಲ್ತಿಯಲ್ಲಿ ಬಂದಿದೆ. ಸೊ ನಾವು ವಿಬಿಜಿ ರಾಮ್ಜಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ಕೆಲಸ ಮಾಡ್ತಾ ಇದೀವಿ. ಜನರು ಗೂಳಿ ಹೋಗ್ಬಾರ್ದಂತ ನಾವು ಹೆಚ್ಚಿನ ಒತ್ತು ಈ ವಿಬಿಜಿ ರಾಮ್ಜಿಯಲ್ಲಿ ಜನರಿಗೆ ಕೆಲಸ ಮಾಡ್ಲಿ. ಯಾಕಂದ್ರೆ ಪ್ರತಿದಿನ 382